ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ವ್ಯೂವರ್ ಒಬ್ಬರು ಮದುವೆ ತಡೆ ಆಗ್ತಿದೆ, ಅದಕ್ಕೆ ಏನಾರೇ ಪರಿಹಾರ ಹೇಳಿ ಅಂತ ಹೇಳಿದರು. ಸೊ ಅವರಿಗೋಸ್ಕರ ಇಲ್ಲಿ ಒಂದು ಸಣ್ಣ ಟಿಪ್ಸು, ಇದು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ. ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸ್ ಇದೆ, ಅದು ನಾನು ಶೇರ್ ಮಾಡ್ತೀನಿ. ಮದುವೆಯ ಪೂಜೆಗಳು ಮತ್ತು ಪರಿಹಾರಗಳು. ಶುಕ್ರವಾರದ ಪೂಜೆ. ಶುಕ್ರವಾರದಂದು ಶ್ರೀ ಲಲಿತಾದೇವಿಗೆ ಪೂಜೆ ಮಾಡಿ ಅವಳಿಗೆ ಹಾಲು ಮೊಸರು ಪಂಚಾಮೃತವನ್ನು ನೈವೇದ್ಯವಾಗಿ ಸಮರ್ಪಿಸಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಇದು ಶುಕ್ರವಾರದಂದು ಮಾಡಬೇಕಾಗಿರೋ ಪ್ರಕ್ರಿಯೆ. ಅವರಿಗೆ ಹಾಲನ್ನು ನೈವೇದ್ಯವಾಗಿ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಮತ್ತು ಶುಕ್ರವಾರದ ಪೂಜೆ ವಿಧಾನಗಳಲ್ಲಿ ನೀವು ಕೆಂಪು ಹೂವನ್ನು ಬಳಸಿ ಪೂಜೆಗೆ. ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡೋದಂತೂ ಮರೆಯೋಕ್ಕೆ ಹೋಗಬಾರ್ದು. ಬುಕ್ ಒಂದು ಪರ್ಚೇಸ್ ಮಾಡ್ಕೊಳ್ಬೇಕಾದ್ರೆ ನೀವು ಅದನ್ನು ಓದ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಲು ಅಥವಾ ಮೊಸರು ಮಾತ್ರ ಇಲ್ಲಿ ನೈವೇದ್ಯವಾಗಿ ಕೊಡಬೇಕು, ನೆನಪಿಟ್ಕೊಳ್ಳಿ. ಪೂಜೆ ಮಾಮೂಲಿ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಫೋಟೋ ಬೇಕಾದ್ರೆ ಲಕ್ಷ್ಮಿ ಫೋಟೋವನ್ನು ಬೇಕಾದರೂ ಇಟ್ಕೊಂಡು ನೀವು ಮಾಡಬಹುದು. ನಮಗೆ ಲಲಿತಾದೇವಿನೇ ಇಲ್ಲ ಮೇಡಮ್ ಅಂತ ಏನು ಆಗಬಾರ್ದು. ಇಲ್ಲಿ ಲಕ್ಷ್ಮಿಯನ್ನು ಬೇಕಾದರೂ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಗುರುವಾರದ ಪೂಜೆ. ನೀವು ಗುರುವಾರ ಮಾಡೋಂಗಿದ್ರೆ ಗುರುವಾರದಂದು ಶ್ರೀ ವಿಷ್ಣುವಿಗೆ ಪೂಜೆ ಮಾಡಿ, ಅಥವಾ ಗುರುವಾರನೂ ಪೂಜೆ ಮಾಡಿ ಶುಕ್ರವಾರನೂ ಪೂಜೆ ಮಾಡಿ. ಈ ಗುರುವಾರದಂದು ಶ್ರೀ ವಿಷ್ಣುವಿಗೆ ಪೂಜೆ ಮಾಡುವಾಗ ಆತನಿಗೆ ಅಂದರೆ ಅವನಿಗೆ ವಡಪಪ್ಪು, ಕೊಬ್ಬರಿ, ಪಂಚಾಮೃತವನ್ನು ನೈವೇದ್ಯವಾಗಿ ಸಮರ್ಪಿಸಿ. ಪೂರ್ಣ ಫಲ ಇಡಬೇಕು. ಕೊಬ್ಬರಿ ಅಂದರೆ ತೆಂಗಿನಕಾಯಿ ಫುಲ್ಲು ಇಟ್ಟುಬಿಡಬೇಕು. ಓಕೆ. ಪಂಚಾಮೃತವನ್ನು ನೈವೇದ್ಯವಾಗಿ ಸಮರ್ಪಿಸಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ಸಹ ನಿಮ್ಮ ಒಂದು ಗ್ರಹಗತಿಗಳ ರೀತಿಯ ನಿಮಗೇನೆಲ್ಲ ದೋಷಗಳಿದೆಯೋ ಅವೆಲ್ಲ ಹೋಗಿ ನಿಮಗೆ ಒಂದು ಮದುವೆ ಆಗಲಿಕ್ಕೆ ಒಳ್ಳೆ ಸೂಚನೆ ಅನ್ನೋದು ಕಂಡ್ಕೊಳ್ತೀರ. ಅಂದರೆ ಕಾಲ್ಸ್ ಬರುತ್ತೆ, ಅಥವಾ ಹುಡುಗಿಯವರು ಇಂಥ ಕಡೆ ಇದ್ದಾರೆ ನೋಡ್ಲಿಕ್ಕೆ ಹೋಗಿ ಅನ್ನೋ ಒಂದು ಕರೆ ಬರುವಂಥದ್ದು, ಇಂಥವೆಲ್ಲ ಆಗುತ್ತೆ. ಈ ಒಂದು ಪೂಜೆನ ನೀವು ಮಿಸ್ ಮಾಡದೆ ಗುರುವಾರ ಮಾಡಬೇಕಾಗಿರೋದು ಶ್ರೀ ವಿಷ್ಣುವಿನ ಪೂಜೆಗೆ. ಶುಕ್ರವಾರದಂದು ಲಲಿತಾದೇವಿಗೆ, ಗುರುವಾರದಂದು ಶ್ರೀ ವಿಷ್ಣುವಿಗೆ, ಮಹಾವಿಷ್ಣುವಿಗೆ ಪೂಜೆನ ಸಲ್ಲಿಸಬೇಕಾಗಿರೋದು ನೀವು. ಮತ್ತು ಇತರ ಪರಿಹಾರಗಳೇನೆಂದರೆ ಪ್ರತಿದಿನ ಶ್ರೀ ಗಣೇಶನಿಗೆ ಪೂಜೆ ಮಾಡಬೇಕು. ಶ್ರೀ ಗಣೇಶನಿಗೆ ಮೊದಲು ಪ್ರಾಧಾನ್ಯತೆ ಕೊಡಬೇಕಲ್ವ, ನಾವು ಪ್ರಾಧಾನ್ಯತೆ ನೀಡಬೇಕು. ಪ್ರತಿದಿನ ಶ್ರೀ ಲಲಿತಾದೇವಿ ಮಂತ್ರವನ್ನು ಪಠಿಸಿ. ಶ್ರೀ ಲಲಿತಾದೇವಿ ಮಂತ್ರವನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಓಂ ಐಂ ಕ್ಲೀಂ ಸೌ ಕ್ಲೀಂ ಜೈಂ ಜೈಂ ಮಹಾ ಕಾಮೇಶ್ವರಿಯೇ ನಮಃ. ಇಲ್ಲಿ ನೋಡ್ಕೊಳ್ಳಿ, ಇದೇ ಥರ ಮಂತ್ರವನ್ನು ನೀವು ಪಠನೆ ಮಾಡಿ. ಪ್ರತಿದಿನ ಈ ಪರಿಹಾರಗಳನ್ನು ಮಾಡೋದರಿಂದ ಮದುವೆಗೆ ಸಹಾಯವಾಗುವ ಅವಕಾಶ ಇದೆ. ಅಂದರೆ ಲಲಿತಾದೇವಿ ಮಂತ್ರವನ್ನು ಪಠನೆ ಮಾಡ್ಕೋಬೋದು. ಇದನ್ನು ನೀವು ಬೈ ಹಾರ್ಟ್ ಮಾಡ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಓದ್ಕೊಂಡು ಒಂದೇ ಸಮ ಬಂದುಬಿಡಲ್ಲ. ಸ್ವಲ್ಪ ಕ್ರಿಟಿಕಲ್ ಇರುತ್ತೆ ಮಂತ್ರ. ನೋಡಿಕೊಂಡು ಮಿಸ್ಟೇಕ್ ಇಲ್ದಿರ ನೀವು ಅದನ್ನು ರಿಪೀಟ್ ಮಾಡಿ 108 ಬಾರಿ ಅಥವಾ 11 ಬಾರಿ, ಕನಿಷ್ಠ 11 ಬಾರಿ ಆದರೂ ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈ ಮಂತ್ರವನ್ನು, ಲಲಿತಾದೇವಿ ಮಂತ್ರವನ್ನು. ನಿಮಗೆ ವಿಷ್ಣು ಬೀಜಾಕ್ಷರ ಮಂತ್ರ ಬೇಕಾದರೂ ಹೇಳ್ಕೋಬಹುದು. ಮತ್ತು ಇಲ್ಲಿ ತಿಳಿಸ್ಕೊಟ್ಟಿರೋದು ಲಲಿತಾದೇವಿ ಸಹಸ್ರನಾಮ ಅಂತೂ ಶುಕ್ರವಾರ ಮಾಡಬೇಕು. ಪ್ರತಿದಿನ ನೀವು ಆರಾಧನೆ ಮಾಡೋದಿರಿದ್ರೆ ಗಣೇಶನಿಗೆ ಪೂಜೆ ಮಾಡಿಬಿಟ್ಟು ಲಲಿತಾದೇವಿ ಮಂತ್ರವನ್ನು ಹೇಳ್ಕೊಬೇಕಾಗ್ತದೆ. ಇಲ್ಲಿ ಈ ಮಂತ್ರ ಇದೆ ಅಲ್ವಾ, ಇದನ್ನು ನೀವು ಸ್ಕ್ರೀನ್ಶಾಟ್ ಬೇಕಾದರೆ ತೆಗೆದುಕೊಂಡು ಪ್ರತಿದಿನ ನೀವು ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಮಂತ್ರ ಇದು. ಶ್ರೀ ಲಲಿತಾದೇವಿ ಮಂತ್ರವನ್ನು ನಾವು ಪಠನೆ ಮಾಡೋದ್ರಿಂದ ಶ್ರದ್ಧೆ ಭಕ್ತಿಯಿಂದ ತಾಯಿಗೆ ಬೇಡ್ಕೊಬೇಕಾಗ್ತದೆ. ನಮ್ಮ ಸಮಸ್ಯೆ ಇಲ್ಲೇನಿದೆ, ನಿಮ್ಮ ಮೇಯ್ನ್ ಇಂಟೆನ್ಷನ್ ಏನು, ಮದುವೆ ಬಗ್ಗೆ ಕೇಳಬೇಕಾಗಿದೆ ಅಲ್ವಾ. ಸೊ ಮದುವೆ ಬಗ್ಗೆ ಲಲಿತಾದೇವಿ ಹತ್ರ ಆ ಮಂತ್ರವನ್ನು ಹೇಳಿಕೊಂಡು ನೀವು ಪ್ರಾರ್ಥನೆ ಸಲ್ಲಿಸಿ. ಮತ್ತು ಅಫಿರ್ಮೇಷನ್ ಸಮೇತ ಮಾಡಬಹುದು ನೀವು. ನಂಬರ್ 6 ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಮದುವೆಗೆ ಸೆಟ್ ಆಗ್ಲಿಕ್ಕೆ 6 ನಂಬರು ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿದಿನ ಸೇಮ್ ಟೈಮ್ಗೆ ಅಫಿರ್ಮೇಷನ್ ಮಾಡಬೇಕು. 6ನ್ನು ಬರೆದಿಟ್ಕೊಳ್ಳಿ ಅಥವಾ ಮನಸ್ಸಲ್ಲಿ ನೆನೆಸ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ನಿಮಗೆ ಒಳ್ಳೆ ಹುಡುಗಿ ಸಿಕ್ಕಿದೆ, ನಿಮ್ಮ ಗೃಹಿಣಿಯಾಗಿ ಆಕೆ ಬಂದಿದ್ದಾಳೆ, ಮದುವೆ ಆಗಿದ್ದೀರಾ ಅನ್ನೋದನ್ನು ನೀವು ವಿಜುವಲೈಸೇಷನ್ ಮಾಡ್ಕೊಬೇಕು. ಇಲ್ಲಿ ಅಫಿರ್ಮೇಷನ್ ವಿಷಯಕ್ಕೆ ಬಂದರೆ ನೀವು 6ನೇ ನಂಬರ್ ನೆನೆಸ್ಕೊಂಡು ಅಫಿರ್ಮೇಷನ್ ಮಾಡ್ಕೊಳ್ಳೋದ್ರಿಂದನೂ ಸಹ, ನಾನು ಮನಿ ವಿಷಯದಲ್ಲಿ ಹೇಳ್ತಿರ್ತೀನಲ್ಲ ಅಫಿರ್ಮೇಷನ್, ಅದೇ ಥರ ಇಲ್ಲಿ 6ನ ನೀವು ಹೇಳ್ಕೊಂಡು ನಿಮ್ಮ ಇಚ್ಛೆ ಏನಿದೆ ಮದುವೆ ಬಗ್ಗೆ ನೀವು ಕೇಳಿಕೊಂಡು ಅಫಿರ್ಮೇಷನ್ ಮಾಡ್ಕೊಬೇಕು. ಇದು ಪ್ರತಿದಿನ ಮಾಡ್ಬೋದು, ಆದರೆ ಪ್ರತಿದಿನ ಸೇಮ್ ಟೈಮ್ಗೆ ಮಾಡಬೇಕು. ನೀವು ಫಸ್ಟ್ ದಿನ ಯಾವ ಟೈಮ್ ಮಾಡ್ತೀರಾ, ಬೆಳಗ್ಗೆನ ಮಧ್ಯಾಹ್ನನ ಈವ್ನಿಂಗ್, ಅದೇ ಟೈಮ್ಗೆ ಅದೇ ಟೈಮ್ಗೆ ಅಫಿರ್ಮೇಷನ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಬೇಕು. ನೀವು ವಿಜುವಲೈಸೇಷನ್ ಮಾಡ್ಕೊಬೇಕು, ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮಾಡಬೇಕು. ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಿಂದ ಮಾಡಿ ಒಳ್ಳೆ ರಿಸಲ್ಟ್ ಕಂಡ್ಕೊತೀರಾ. ಈ ಒಂದು ಪರಿಹಾರಗಳು ಆ್ಯಸ್ ಇಟ್ ಈಸ್ ಮಾಡೋಕ್ಕೆ ಟ್ರೈ ಮಾಡಿ.